ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಏನಂದ್ರೆ, ಇವತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು. ಫೈನಲ್ ಮ್ಯಾಚ್ ಇತ್ತು ಏಷ್ಯಾ ಕಪ್ದು. ಸೊ ಇಂಡಿಯಾದವ್ರು ಟಾಸ್ ಗೆಲ್ತಾರೆ. ಟಾಸ್ ಗೆದ್ದು ಬಾಲಿಂಗ್ ತೊಗೋತಾರೆ. ಫಸ್ಟ್ ಪಾಕಿಸ್ತಾನ ಬ್ಯಾಟಿಂಗ್ ಆಡ್ತಾರೆ. ಸೊ ಪಾಕಿಸ್ತಾನ ಚಲೋನೇ ಆಡ್ತಾರೆ. ಫಸ್ಟ್ ಒಂದು 10 ಓವರ್ ಚಲೋನೇ ಆಡ್ತಾರೆ. 87 ರನ್ 88 ರನ್ ಹೊಡಿತಾರೆ. ನಾವು ಅಂದ್ಕೊಂಡಿರ್ತೀವಿ ಅವ್ರ ಬ್ಯಾಟಿಂಗ್ ಡೆಪ್ತ್ ಐತಿ, ಮೇ ಬಿ ಅವ್ರ ಟಾರ್ಗೆಟ್ ಒಂದು 180 ತನಕ ಸೆಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಪಾಕಿಸ್ತಾನ ಎಷ್ಟು ಚೋಕರ್ಸ್ ಅದಾರ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತೇ ಐತಿ. ಸೊ ಇವತ್ತು ನೋಡಿರ್ತೀವಿ, ದೊಡ್ಡ ಎಕ್ಸಾಂಪಲ್ ಅವರು 60 ರನ್ನಿಗೆ ಆಲ್ಔಟ್ ಆದ್ರೆ ಅವ್ರ ಮುಂದೆ 146 ರನ್ ಹೊಡಿತಾರೆ. ಟೋಟಲ್ ಆಲ್ಔಟ್ ಆಗಿಬಿಡ್ತಾರೆ. ಸೊ ಕುಲ್ದೀಪ್ ಅದೊಂದು ಮ್ಯಾಚ್ ಬೇಕು, 4 ವಿಕೆಟ್ ತೆಗಿತಾನೆ. ಚಕ್ರವರ್ತಿ ಇಂಪಾರ್ಟೆಂಟ್ ವಿಕೆಟ್ ತೆಗಿತಾನೆ. ಬುಮ್ರಾ, ಹ್ಯಾರಿಸ್ ರಾಫ್ ಒಂದು ಬೋಲ್ಡ್ ತೆಗಿತಾನೆ. ಹ್ಯಾರಿಸ್ ರಾಫಿಂದ ಇಮಾನ್ ಹಿಂಗಿದ್ದು ಹಿಂಗೆ ಮಾಡಿಬಿಡ್ತಾನೆ. ಬುಮ್ರಾ ನೋಡಿರ್ತೀರಿ ನೀವು ಸೆಲೆಬ್ರೇಷನ್ ಹೆಂಗೆ ಮಾಡಿದೆ ಅಂತೇಳಿ. ಬಟ್ ಅರ್ಶ್ದೀಪ್ ಇದ್ರೆ ಬೇರೆ ಥರ ಮಾಡ್ತಿದ್ದೆ ಅಂತ ನಾನು ಅಂದ್ಕೊಂಡಿನಿ. ನೀವೆಲ್ಲರೂ ನೋಡಿರ್ತೀರಿ, ರೀಲ್ಸ್ದಾಗ ವೈರಲ್ ಆಗಿರ್ತದೆ ಅದು ಅರ್ಶ್ದೀಪ್ ಏನು ಮಾಡ್ಯಾನ ಅಂತೇಳಿ. ಸೊ 140 ರನ್ನಿಗೆ ಆಲ್ಔಟ್ ಆಗ್ತಾರೆ. ಅದಾದ್ಮೇಲೆ ಎಲ್ಲರೂ ಈಜಿ ಚೇಸ್ ಐತಾಳೆ, ಅಭಿಷೇಕ್ ಶರ್ಮಾ ಆಡ್ತಾನೆ ಇವತ್ತು ಆರಾಮ್ ಒಂದು 18 ಇದು ಮುಗಿಸ್ತಾರೆ ಅಂದ್ಕೊಂಡಿರ್ತಾರೆ. ಬಟ್ ನನಗೂ ಒಂದೆಲ್ಲೂ ಒಂದು ಥಿಂಕಿಂಗ್ ಇತ್ತು. ಏನಂದ್ರೆ ಇವತ್ತು ಅಭಿಷೇಕ್ ಶರ್ಮಾ ಫೇಲ್ ಆಗ್ತಾನಂತ ಇತ್ತು, ಒಂದು ಥಾಟ್ ಇತ್ತು. ಸೊ ನಾನು ಅಂದ್ಕೊಂಡಂಗೆ ಆಯಿತು. ಅಭಿಷೇಕ್ ಶರ್ಮಾ 2ನೇ ಓವರ್ನಾಗ ಔಟ್ ಆಗ್ತಾನೆ. ಅವ್ನು ವಿಕೆಟ್ ಹೋದ್ಮೇಲೆ ನಂದು ಥಾಟ್ ಏನಿತ್ತಂದರೆ ಸ್ಯಾಮ್ಸನ್ ಬರಬೇಕಂತಿತ್ತು. ಯಾಕಂದರೆ ಸ್ಯಾಮ್ಸಂಗ್ ಫಾರ್ಮ್ ಚಲೋ ಇತ್ತು, ಸೂರ್ಯನ ಫಾರ್ಮ್ ಸರಿ ಇರಲಿಲ್ಲ. ಸೊ ಒಂದು ವಿಕೆಟ್ ಹೋಗೈತಿ, ಫೈನಲ್ದಾಗ ಪ್ರೆಷರ್ ಇದ್ದೇ ಇರ್ತೈತಿ. ಚೇಸ್ ಮಾಡೋಕೆ ಫಸ್ಟ್ ಓವರ್ ಸೆಕೆಂಡ್ ಓವರ್ದಾಗೆ ವಿಕೆಟ್ ಕಿತ್ತಂದ್ರೆ ಪ್ರೆಷರ್ ಇರ್ತೈತಿ. ಸೊ ಸೂರ್ಯಕುಮಾರ್ ಫಾರ್ಮ್ ಇರಲಿಲ್ಲ. ಸೊ ಅವ ಬರಬಾರ್ದಿತ್ತು ನಾನು ಅಂದ್ಕೊಂಡಿದ್ದೆ. ಬಟ್ ಅವನೇ ಬಂದ ಔಟ್ ಆದ, ರನ್ ಹೊಡಿಲಿಲ್ಲ. ಸೊ ಆ ಪ್ರೆಷರ್ ಗಿಲ್ ಮ್ಯಾಗ ಬಿತ್ತು. ಗಿಲ್ ಹೊಡ್ಯಾಕೆ ಹೋಗಿ ಗಿಲ್ ಔಟ್ ಆದ. ಇಂಡಿಯಾ 20 ರನ್ನಿಗೆ 3 ವಿಕೆಟ್. ಈಗ ಯಂಗ್ ಪ್ಲೇಯರ್ ತಿಲಕ್ ವರ್ಮ, ಅವನ್ನ ಪ್ರೆಷರ್ ಬಂತು. ಬಟ್ ಅವ IPLದಾಗ ಚಲೋ ಆಡ್ಯಾನ, ಪ್ರೆಷರ್ ಹ್ಯಾಂಡಲ್ ಮಾಡ್ಯಾನ, ಗೊತ್ತಿತ್ತು ನನಗೆ ಆಡ್ತಾನಂತೇಳಿ. ಸೊ ಅವ ಭಾರಿ ಆಡಿದ ಇವತ್ತು. ನೀವೆಲ್ಲರೂ ನೋಡಿದ್ದೀರಿ, ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಆಫ್ ಹಿಸ್ ಲೈಫ್. ಇಷ್ಟು ದಿವಸ ಪಾಕಿಸ್ತಾನ ಜೊತೆ ಕೊಹ್ಲಿ ಹೆಂಗೆ ಆಡ್ತಿದ್ದ, ಇವತ್ತು ತಿಲಕ್ ವರ್ಮ ಹಂಗೆ ಆಡಿದ. ಸೊ ಬೆಸ್ಟ್ ಇನ್ನಿಂಗ್ಸ್. ಅವ ಹುಚ್ಚನಂಗೆ ಬರೀ 6-4 ಹೊಡಿತಿರಲಿಲ್ಲ, ಸ್ಟ್ರೈಕ್ ರೋಟೇಟು ಬೆಸ್ಟ್ ಮಾಡ್ಯಾನ. ಅವ ನೀವು ಮ್ಯಾಚ್ ನೋಡಿದ್ರೆ ಗೊತ್ತಿರ್ತದೆ ನಿಮಗೆ. ಆ್ಯಂಡ್ ಸ್ಯಾಮ್ಸನ್ ಚಲೋ ಪಾರ್ಟ್ನರ್ಶಿಪ್ ಮಾಡ್ದೆ. ಬಟ್ ಸ್ಯಾಮ್ಸನ್ ಇಂಪಾರ್ಟೆಂಟ್ ಟೈಮ್ದಾಗೆ ವಿಕೆಟ್ ಕೊಟ್ಟದ, ಅವಾಗ ಇನ್ನೂ ಪ್ರೆಷರ್ ಹೆಚ್ಚಾಯಿತು. ಸೊ ಆಮೇಲೆ ದುಬೆ ಬಂದ. ದುಬೆನ ಮೆಚ್ಚಲೇಬೇಕು. ಬಾಲಿಂಗು ಪವರ್ ಪ್ಲೇದಾಗ ಚಲೋ ಹಾಕಿದ, ಫಿನಿಷಿಂಗು ಚಲೋ ಮಾಡ್ದೆ. ಬಟ್ ಮೇನ್ ಗೇಮ್ ಚೇಂಜ್ ಎಲ್ಲಾಗಿದ್ದಂದ್ರೆ ಹ್ಯಾರಿಸ್ ರಾಫ್ದ 16ನೇ ಓವರ್ ಒಂದು ಆಗ್ತಾನೆ, ಅಲ್ಲಿ 17 ರನ್ ಕೊಡ್ತಾನೆ, ಅದೊಂದು ಇಂಪಾರ್ಟೆಂಟ್ ಓವರು. ಮತ್ತು 18ನೇ ಓವರ್ ಹ್ಯಾರಿಸ್ ರಾಫ್ ಹಾಕಕ್ಕೆ ಬಂದಿರ್ತಾನೆ. ಸೊ ಮೈಕ್ ಹೆಸನ್ ಅವ್ರ ಕೋಚ್ ಹೇಳಿರ್ತಾನೆ ಆಫ್ ಸೈಡ್ ಹಾಕಂತೆ. ಸೊ 5 ಬಾಲ್ ಆಫ್ ಸೈಡ್ ಹಾಕ್ತಾನೆ, 5 ಸಿಂಗಲ್ ಬಂದಿರ್ತಾನೆ. 13 ಬಾಲ್ 23 ರನ್ ಬೇಕಾಗಿರ್ಬೇಕು. ಈಗ ಈ ಬಾಲ್ ಏನಾರ ಸಿಂಗಲ್ ಬಂದಿತ್ತಂದರೆ ಇಂಡಿಯಾಗೆ ಇನ್ನೂ ಪ್ರೆಷರ್ ಜಾಸ್ತಿ ಇರ್ತಿತ್ತು. ಬಟ್ ನಾಯಿ ಬಾಲ್ ಯಾವತ್ತಿದ್ರು ಡೊಂಕಿ. ಹ್ಯಾರಿಸ್ ರಾಫ್ ಯಾವತ್ತೂ ಸ್ಪೀಡ್ ಹಾಕ್ತಾನೆ, ಅವ ಸ್ಲೋವರ್ ಹಾಕೋ ಮನುಷ್ಯನೇ ಇಲ್ಲ. ಬಟ್ ಈ ಓವರ್ದಾಗ 5 ಸ್ಲೋ ರನ್ ಹಾಕಿದ್ದ. ಬಟ್ ನಿಮ್ಗೆಲ್ಲರಿಗೂ ಗೊತ್ತೈತೆ ನಾಯಿ ಬಾಲ್ ಯಾವತ್ತಿದ್ರು ಡೊಂಕಿ. ಸೊ ಲಾಸ್ಟ್ ಬಾಲ್ ಬರ್ತಾನೆ, ಸೀದಾ ಪೇಸ್ ಕೊಟ್ಟು ಪುಲ್ಟಾಸ್ ಹಾಕ್ತಾನೆ. ಶಿವಮ್ ದುಬೆ ಸೀದಾ 6 ಹೊಡಿತಾನೆ. ಯಾಕಂದ್ರೆ ನಾ ಹ್ಯಾರಿಸ್ ರಾಫ್ ನೋಡೀನಿ, ಈ CPLದಾಗ ಆಯಿತು, ಮತ್ತು ಅಮೇರಿಕನ್ ಪ್ರೀಮಿಯರ್ ಲೀಗ್ ಇರ್ತೈತಲ್ಲ MLC, ಅದ್ರಾಗ ನೋಡಿನ. ನೀ ಎಷ್ಟು 6 ಹೊಡಿತೀರೋ ನೀ ಅವ ಅಷ್ಟು ಸ್ಪೀಡ್ ಹೊಡಿತಾನೆ, ನಿಮ್ಗೆ ಇನ್ನೂ ಹೊಡಿರತ್ತೆ. ಸೊ ಅಂಥ ಪ್ಲೇಯರ್ ಹ್ಯಾರಿಸ್ ರಾಫ್. ಸೊ ನಾವೊಂದು ಥಾಟ್ ಇತ್ತು, ಲಾಸ್ಟ್ ಬಾಲ್ ಫಿಕ್ಸ್ ಸ್ಪೀಡ್ ಹೋಗಿತ್ತಾನೆ, ದುಬೆ 6 ಇಲ್ಲ 4 ಹೊಡಿತಾನಂತೆ. ಬಟ್ 6 ಹೊಡೆದ, 2 ರನ್ ಬೇಕಾಯ್ತು. ಸೊ ದುಬೆ 10 ರನ್ ಬೇಕಾದ ಔಟ್ ಹಾಕೋಣ, 1 ಓವರ್ 10 ರನ್ ಇರ್ತೈತಿ. ಸೊ 1 ಓವರ್ 10 ರನ್ ಪ್ರೆಷರ್ ಈ ಫೈನಲ್ದಾಗ. ಅದ್ರಾಗ ಹ್ಯಾರಿಸ್ ರಾಫ್ ಮತ್ತೆ ಬಂದ, 1ನೇ ಬಾಲ್ 2D ಹಾಕೈತಿ, 2ನೇ ಬಾಲ್ ತಿರಕ್ಕೆ 4 ಹೊಡಿತಾನೆ. ಮ್ಯಾಚ್ ಮುಗೀತು, ಗೆದ್ದು ತಿಳ್ಕೊಂಬಿಟ್ಟಿವಿ ನಾವು ಇಂಡಿಯಾದವರು. ಗಾಡ್ಸ್ ಪ್ಲ್ಯಾನ್ ಅಂತ ಹೇಳಿ ಹೇಳ್ತಾರಲ್ಲ, ಅದು ಯಾವತ್ತು ಕರಿನೇ ಹಾಕಿದೆ. ಯಾಕಂದ್ರೆ ಒಂದು ಎಕ್ಸಾಂಪಲ್ ನೋಡಿರಿ, ರಿಂಕು ಸಿಂಗ್ ಇಡೀ ಏಷ್ಯಾ ಕಪ್ಪೇ ಆಡಿಲ್ಲ. ಇವತ್ತು ಹಾರ್ದಿಕ್ ಪಾಂಡ್ಯ ಇಂಜುರಿ ಆಗ್ಯಾನಂತ ಇವತ್ತು ಟೀಮಿಗೆ ಬಂದು ಫೈನಲ್ ಮ್ಯಾಚ್ದಾಗ ಮ್ಯಾಚ್ ಅವನೇ ಗೆಲ್ಲಿಸ್ತಾನೆ.
ಅಂದರೆ ವಿಚಾರ ಮಾಡಿ ಗಾಡ್ಸ್ ಪ್ಲಾನ್ ಯಾವತ್ತೂ ವರ್ಕ್ ಆಗುತ್ತಂತೇಳಿ. ಸೊ ಹಿಂಗೆ ಮಾಡಿ ರಿಂಕು ಸಿಂಗ್ ಲಾಸ್ಟ್ ಬಾಲ್ 4 ಹೊಡಿತಾನೆ, ಇಂಡಿಯಾ ಗೆಲ್ತೈತಿ. ಸೊ ಆ ಖುಷಿನೇ ಬೇರೆ, ಆ ಫೀಲಿಂಗೇ ಬೇರೆ. ಬಟ್ ಆ ನರ್ವಸ್ನೆಸ್, ಆ ಹಾರ್ಟ್ ಬೀಟ್ ಫೀಲ್, ನೆಕ್ಸ್ಟ್ ಇಮೋಷನ್ಸ್ ಎಲ್ಲ ನಾವು ಫೀಲ್ ಮಾಡ್ಕೊಂಡು ಈಗ ನಮ್ಮ ಮನೆ ಪಟಾಕ್ಷದ ಹಾರಿಸ್ತಾರೆ, ಸೌಂಡ್ ಕೇಳದಿರ್ಬೇಕು ನಿಮಗೆ. ಇಂಡಿಯಾ ಗೆದ್ದಿದ್ದು ಜೋರು ಪಟಾಕ್ಷ ಹಾರಿಸತ್ತಾರೆ ಫುಲ್. ಸೊ ರೋಲರ್ ಕೋಸ್ಟರ್ ಇಮೋಷನ್ಸ್ ಇತ್ತು ಇವತ್ತು ಮ್ಯಾಚ್ದಾಗ. ಸೊ ಇಂಡಿಯಾ ಗೆದ್ದಿದ್ದು ಖುಷಿ ಆಯಿತು. ಅವ್ರಿಗೆ ಪಾಕಿಸ್ತಾನದ ಅವ್ರಿಗೆ ತೋರಿಸಿದ್ವಿ ನಾವೇನಂತೇಳಿ. ಕ್ರಿಕೆಟ್ದಾಗ ಕಾಂಪಿಟೇಷನ್ ಇಲ್ಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ, ರೈವಲ್ರಿ ಅನ್ನಕ್ಕೆ ಹೋಗ್ಬಾರ್ದು. ಇಟ್ ಈಸ್ ಒನ್ ಸೈಡೆಡ್ ಮ್ಯಾಚ್. ಸೊ ಬಂದರು ಫೈನಲ್ ಮಸ್ತ್ ಇತ್ತು, ಕಾಂಪಿಟೇಷನ್ ಚೆನ್ನಾಗಿತ್ತು. ಇಂಡಿಯಾ ಗೆದ್ರು ಖುಷಿ ಆಯಿತು. ಸೊ ಬಾಯ್.